ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಶನಿವಾರ. ಶನಿವಾರ ಟೈಮ್ ಬಂದು 2 ಗಂಟೆ ಆಗೈತೆ, ಮಧ್ಯಾಹ್ನ 2 ಗಂಟೆ. ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ ಇವತ್ತು ತುಂಬಾ ಬಿಸಿಲಿದೆ ಫ್ರೆಂಡ್ಸ್, ಕಣ್ಣು ಬಿಡೋದಕ್ಕಾಗ್ತಾಯಿಲ್ಲ. ನಮ್ಮ ಮಾಡುಗಳು ನೋಡಿ, ಬಿಸಿಲಿಗೆ ಶಿವ ಅಂತ ತಲೆ ಕೊಟ್ಬಿಟ್ಟಿದ್ದಾವೆ. ಹಾಗೆ ಇಷ್ಟವರೆಗೂ ನೀರು ಬಿಡ್ತಾ ಇದ್ದೆ ತೆಂಗಿನ ಸಸಿಗೆ. ಕರೆಂಟ್ ಇತ್ತು ಅಂತ ಅಂದ್ಬಿಟ್ಟು ನೀರು ಬಿಡ್ತಾ ಇದ್ದೆ. ಇವಾಗ ಕರೆಂಟ್ ಹೋಯ್ತು. ಇನ್ನೊಂದು 2 ತೆಂಗಿನ ಸಸಿ ಇದೋ ಬಿಡೋಣ ಅಂತ ಅನ್ನೋಷ್ಟರೊಳಗೆ ಕರೆಂಟ್ ಹೋಯ್ತು. ಬಿಸಿಲಿಗೆ ಕಣ್ಣು ಬಿಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್, ಅಷ್ಟೊಂದು ಬಿಸಿಲು ಇವತ್ತು, ಸಖತ್ತು ಬಿಸಿಲು ಇವತ್ತು. ಈಗ ಆಫ್ ಮಾಡಿಬಿಟ್ಟು ಒಂದು ನಿಮಿಷ ಆಫ್ ಮಾಡಿ ಬೀಗ ಹಾಕ್ತೆ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಬಿಸಿಲು ಎಷ್ಟು ಬಿಸಿಲು ಅಂದರೆ ಫ್ರೆಂಡ್ಸ್, ಕಣ್ಣೇ ಬಿಡೋದಕ್ಕಾಗ್ತಿಲ್ಲ, ಅಷ್ಟು ಬಿಸಿಲು ಇವತ್ತು. ಹಸು ಇಟ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಕೂಗ್ತಾ ಇದ್ದಾಳೆ, ಒಳಗಲ್ಲೇ ಸೌಂಡ್ ಗೊತ್ತಾಗ್ತೈತೆ. ಎಲ್ಲಿ ಹೋಗ್ಬೇಕಂತಲೇ ಜಾಗ ಗೊತ್ತಾಯ್ತಿಲ್ಲ. ಈ ರೀತಿ ತೋರಿಸ್ತೀನಿ. ಇದ್ರೊಳಗೆ ಎಲ್ಲಿ ಹೋಗಬೇಕು, ಕಾಲಿಟ್ಕೊಂಡು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಬಿಸಿಲು ಇವತ್ತೇ ಫಸ್ಟು. ಇಷ್ಟೊಂದು ಬಿಸಿಲು ಹೊಡಿತಾ ಇರೋದು, ಸಖತ್ತು ಬಿಸಿಲು ಹೊಡಿತಾ ಇದೆ. ಇವಾಗ ನೋಡಿ, ಕೂಗೋ ಸೌಂಡ್ ನಿಮಗೂ ಕೇಳಿಸ್ತಾ ಇದೆ ಅನಿಸುತ್ತೆ. ಹೋಗ್ತಾ ಇದ್ದಾಳೆ ಅಮ್ಮ ಅನ್ಕೊಂಡು. ನೋಡಿ ಹೆಂಗೆ ಹೋಗ್ತಾಳೆ. ಇಟ್ಕೊಂಡೈತಿ, ನೀರು ತೋರಿಸ್ತೀನಿ. ಬಾಯಾಡ್ಸೈತೆ ಬಿಸಿಲಿಗೆ, ಬಾಯಾಡ್ಸೈತೆ. ನಡಿ ಹೋಗೋಣ. ಅಲ್ಲೇ ಸುಮ್ಮನೆ ಬಂದರು ಸರಿ. ಲಕ್ಷ್ಮಿ ಬಾ, ಡ್ಯಾನ್ಸ್ ಆಡ್ಬಿಡೋಣ ಬಾ. ಎತ್ತ ಕಾಲು ಬಿಸಿಲು. ಕಟಾಕ್ ಹೋದಾಗ ಮೇಯಕ್ಕೆ ನಾಡ್ಕಾಡ್ತಾಳೆ, ಕೂಗ್ತಾಳೆ. ಇವಾಗ ಹಿಡ್ಕೊಂಡು ಹೋಗ್ಬೇಕಾದ್ರೆ ಮೇಯಕ್ಕೆ ನಾಡ್ಕಾಡ್ತಾಳೆ. ಏನು ನಾಡ್ಕಾಡ್ತಾಳೆ ಅಂತೀಯ? ಫ್ರೆಂಡ್ಸ್, ಈ ಹಳ್ಳಿ ಕೆಲಸ ಸಾಕಾಗಿ ಹೋಗ್ಬಿಟ್ಟೈತೆ. ಈ ಆಡು ಹೊಸಗಳೆಲ್ಲ ಮೇಂಟೈನ್ ಮಾಡಿ ಸಾಕಾಗಿ ಹೋಗ್ಬಿಟ್ಟೈತೆ. ಅದಕ್ಕೆ ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ ನೋಡಿ, ನನ್ನೇ ಕೂತ್ಕೊಂಡು ಹೆಂಗೆ ಓಡೋದ್ಲು ಅಂತ. ಹಿಂಗೆ ಏನು ಮಾಡ್ತೀರಾ, ಕಾಲು ತುಂಡು ಸೊಂಟ ಗುದ್ರೆ ಮುಗೀತು. 1 ತಿಂಗಳು ಬೆಡ್ ರೆಸ್ಟಲ್ಲಿರಬೇಕಾಗುತ್ತೆ. ಒಂದ್ಸರಿ ಆಲ್ರೆಡಿ ಬೀಳಿಸ್ಬಿಟ್ಟು 1 ವಾರ ಬೆಡ್ ರೆಸ್ಟ್ನಲ್ಲಿದ್ದೀನಿ. ಹೆಂಗೆ ಹೋಗ್ತಾಳೆ ನೋಡಿ. ನಮ್ಮ ಹಸ್ಬೆಂಡ್ ಜೊತೆ ಆದರೆ ಈ ಥರ ಹೋಗಲ್ಲ, ಸುಮ್ಮನೆ ಸೈಲೆಂಟಾಗಿ ಹೋಗ್ತಾಳೆ. ನನ್ನ ಜೊತೆ ನಡಿಯೇ ನಡಿ. ನನ್ನ ಜೊತೆ ಈ ಥರ ನಾಡ್ಕಾಡ್ಕೊಂಬತ್ತಾಳೆ. ಅವ್ರಂಗೆ ಅಂತಾರೆ, ಯಾಕೆ ಸೈಲೆಂಟಾಗಿ ಬರ್ತಾಳೆ ನನ್ನ ಜೊತೆ ಅಂತ. ನನ್ನ ಜೊತೆ ಹೆಂಗೆ ಆಡ್ಕೊಂಬತ್ತಾಳೆ ಗೊತ್ತಾ, ಗುದಿಯೋಕ್ಕೆ ಬರ್ತಾಳೆ ಹಿಂದಿಂದ.
ನೋಡಿ 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 ಅವಳ ಆಟನ ನೋಡಿ ಹೆಂಗೆ ಓಡ್ತಿದ್ದಾಳೆ ಅಂತ ನೋಡಿ. ಶಿವ ಹೊಡ್ದಂಗೆ ಓಡ್ಬಿಟ್ಲತ್ಲಾಗಿ ಹೋಗಿ. ಇವಾಗ ನೀರು ತೋರಿಸ್ಬಿಟ್ಟು ನೆಳ್ಳಿ ಕಟ್ಟಾಕ್ತೀನಿ. ಅವಳು ಹಂಗೆ ಆಡಿದ್ರೆ ನನಗೇನು ಬೇಜಾರಿಲ್ಲ. ಮನುಷ್ಯಕ್ಕಿನ್ನ ಪ್ರಾಣಿಗಳೇ ವಾಸಿ, ಮೂಕ ಪ್ರಾಣಿಗಳು. ಅವಳು ನನ್ನ ಜೊತೆ ಹಂಗೆ ಆಡ್ತಾಳೆ, ನಮ್ಮನೆ ಜೊತೆ ಹಂಗೆ ಆಡೋದಕ್ಕೆ ಹೋಗಲ್ಲ. ಬಿಸಿಲು ಮಾತ್ರ ತುಂಬಾ ಬಿಸಿಲು ಹೊಡಿತೈತೆ. ಇವಾಗ ನೀರು ತೋರಿಸ್ಬಿಟ್ಟು ಕಟ್ಟಾಕ್ತೀನಿ. ಹೇಳಿದ್ನಲ್ಲ ಫ್ರೆಂಡ್ಸ್, ಹಳ್ಳಿ ಸವಾಸ ಬೇಜಾರಾಗಿ ಹೋಗ್ಬಿಟ್ಟೈತೆ. ಹಳ್ಳಿ ಕೆಲಸ. ನಾನು ಸ್ವಲ್ಪ ದಿನ ಬೆಂಗಳೂರಿಗೆ ಹೋಗ್ಬಿಟ್ಟು ಬೆಂಗಳೂರು ಜೀವನ ಮಾಡಿ ರೆಸ್ಟ್ ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ನಡಿ ನೀರು ಕುಡಿ, ನೆಳೆ ಕಟ್ಟಾಕ್ತೀನಿ. ನೋಡಿ ಅಲ್ಲಿಂದ ಓಡ್ ಬಂದವಳು ಇಲ್ಲಿ ನಿಂತಾಳೆ. ದೀಪ ನೀರು ನಿಧಾನಕ್ಕೆ ಬಾ, ಮ್ಯಾಲೆ ನೆಗ್ದಿ ಆಮೇಲೆ ಕೋಣ ಆಡ್ದಂಗೆ ಆಡ್ತೀಯ. ನಮ್ಮ ಹಳ್ಳಿ ಲೈಫ್ ಹೆಂಗಿದೆ ನೋಡಿ ಫ್ರೆಂಡ್ಸ್. ಹಿಂಗೆ ಇಲ್ಲೇ ಕುಡಿ ಬಾ, ಈಗ ಟ್ಯಾಂಕಿ ಬಾ. ಹಳ್ಳಿ ಲೈಫ್ ಹೆಂಗೆ ಅಂತ ನೋಡಿ. ಆಡು ಹೊಸ ದನ ಮನೆ ಹತ್ರ. ಅದು ಏನೋ ಒಂಥರ ಈ ಲೈಫೇ ಬೆಸ್ಟು ನನಗೆ ಬ್ಯಾಂಗ್ಳೂರ್ ಲೈಫ್ಗಿನ್ನ. ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ಶೋಕಿ ಮಾಡೋದಕ್ಕಿಂತ ಈ ಹಳ್ಳಿ ಲೈಫೇ ನನಗೆ ಇದರಲ್ಲೇ ನೆಮ್ಮದಿ ಸಿಗುತ್ತೆ ನೋಡಿ. ಬಾಯಾಸ್ಕೊಂಬಂದೆ ನೀರು ಕುಡಿತಾಳೆ. ಕುಡಿ ನೋಡ್ಬೇಡ. ಸಿಗ್ತೀನಿ ಫ್ರೆಂಡ್ಸ್ ಮತ್ತೆ. ಫ್ರೆಂಡ್ಸ್ ಇವಾಗ ಟೈಮ್ ಎಷ್ಟಾಗಿದೆ ಅಂತ ಅಂದರೆ ಟೈಮ್ ಬಂದು ಸಂಜೆ 5 ಗಂಟೆ ಆಗಿದೆ. ಶನಿವಾರ ಇವತ್ತು ಪೂಜೆ ಎಲ್ಲ ಮುಗೀತು ನಂದು. ಇವತ್ತು ಬೇಗ ಮುಗಿದಿದೆ. ಯಾವಾಗ್ಲೂ 6 ಗಂಟೆ 6:15 ಆದ್ರೂ ಇನ್ನೂ ಪೂಜೆ ಮಾಡ್ತಾ ಇದ್ದೇವೆ. ತೋರಿಸ್ತೇನೆ ನೋಡಿ. ನಮ್ಮನೆ ಪೂಜೆ ಹಿಂಗಿದೆ ಇವತ್ತು. ಶನಿವಾರದ ಪೂಜೆ. ಪೂಜೆ ಮುಗೀತು. ಏನಪ್ಪ ಅಂತ ಅಂದರೆ ಏನಾಯ್ತಾ ನಿನಗೆ ಅವಾಗಲಿಂದ ಕುಯ್ಯ ಅಂತಿದ್ದಿ? ಹಾಡುಗಳೆಲ್ಲ ಒಳಗೆ ಕಟ್ಟಿದ್ದೀನಿ. ಇವಾಗ ಹಸು ಹಿಡ್ಕೊಂಬಂದು ಕಟ್ಟಬೇಕು. ಹೋಗ್ತಾ ಇದ್ದಾಳೆ ಅವಳು ನೋಡಿ. ಅಲ್ಲಿದ್ದಾಳೆ, ಅಲ್ಲೊಬ್ಳಿದ್ದಾಳೆ, ಅಲ್ಲೊಬ್ಳಿದ್ದಾಳೆ, ಕಾಣಿಸ್ತಾ ಇಲ್ಲ ನಿಮಗೆ. ಇವಾಗ ಹೋಗಿ ಅವ್ರನ್ನ ಹಿಡ್ಕೊಂಬಂದು ಕಟ್ಟಬೇಕು. ತಿನ್ನಿಸ್ತೀನಿ, ಸೋಗೆನಾ ತಿನ್ನಿಸ್ತೀನಿ, ಬರ್ತೀನಿ ಇವಾಗ. ಪೂಜೆ ಮುಗೀತು. ಶನಿವಾರ ಅಂತೂ ಎಷ್ಟು ಬೇಗ ಪೂಜೆ ಆಗ್ತಾ ಇರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಏಕೆಂತಂದರೆ ಕೆಲಸಗಳೇ ಸಾಕ್ತಾ ಇರಲ್ಲ. ಶನಿವಾರ ಇವತ್ತು ಬೇಗನೆ ಆಗಿತ್ತು. ಅನ್ಸುತ್ತಾ ಇದ್ದಾರೆ ಹುಡುಗರು ನನ್ನೇ ನೋಡ್ತಿದ್ದಾರೆ. ಇವಳೇ ಫೋನ್ ಇಟ್ಕೊಂಡು ಮಾತಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಅಡುಗೆ ಏನು ಮಾಡಬೇಕಂತ ಅಂದರೆ ಸಾಂಬಾರಿದೆ ಫ್ರೆಂಡ್ಸ್. ನೆನ್ನೆ ಏನು ಸಾಂಬಾರು ಮಾಡಿದೆ ಅಂದರೆ ಉಪ್ಪು ಸಾಂಬಾರು ಮಾಡಿದೆ, ಸಾಂಬಾರಿದೆ, ರೈಸು ಇದೆ. ಅದಕ್ಕೆ ಮುದ್ದೆ ಮಾಡಬೇಕು. ನೋಡೋಣ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಹಾಗೆಯೇ ಬೆಳಗ್ಗೆ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅಂದರೆ ಇವತ್ತು ತಿಂಡಿಗೆ ಮುಂದಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಅದು ಸ್ಟಾರ್ಟಿಂಗ್ ವಿಡಿಯೋ ಸ್ವಲ್ಪ ಮಿಸ್ ಆಗಿಬಿಟ್ಟಿದೆ. ಇವಾಗ ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿ ಎಷ್ಟು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಮಂಡಕ್ಕಿ ಒಗ್ಗರಣೆ. ಬೆಳಗ್ಗೆ ಟಿಫನ್ಗೆ ಇದನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ.
ಇವಾಗ ಮಂಡಕ್ಕಿನ ಸ್ವಲ್ಪ ನೀರಿಗೆ ಹಾಕಿ ಅದನ್ನು ತೊಳೆದ್ಬಿಟ್ಟು ಇವಾಗ ಒಗ್ಗರಣೆ ಮಾಡಿದ್ದೀನಲ್ಲ ಅದರೊಳಗೆ ಹಾಕ್ತಾಯಿದ್ದೀನಿ. ತೊಳೆಯೋದೇನು ಅಂತ ಅಂದರೆ ಮಂಡಕ್ಕಿ ಸ್ವಲ್ಪ ಧೂಳು ಏನಾದ್ರು ಇರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರಿಗೆ ಎದ್ಬಿಟ್ಟು ಆ ನೀರನ್ನ ಹಿಂಡ್ಬಿಟ್ಟು ಒಗ್ಗರಣೆಗೆ ಹಾಕಬೇಕು. ಫ್ರೆಂಡ್ಸ್ ಇವಾಗ ಟೈಮ್ ಬಂದು 10:30 ಆಗೈತೆ. ಬಿಸಿಲಿಗೆ ನಾನೇ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಬಿಸಿಲು ಹೊಡಿತೈತೆ. ಹಸುನ ಕಟ್ಟಿದ್ದೆ ಮೇಯಕ್ಕೆ ಅಂತ ಅಂದ್ಬಿಟ್ಟು. ಇವಾಗ ಹಾಗೇ ಆಡಿಗೆ ಸ್ವಲ್ಪ ಮೇವು ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ಡಬ್ಬ ತೊಗೊಂಬಂದಿದ್ದೀನಿ, ತೋರಿಸ್ತೀನಿ. ಆ ಗಿಡ ಹಾಡು ತುಂಬ ಇಷ್ಟಪಟ್ಟು ತಿನ್ನುತ್ತೆ. ಆ ಗಿಡ ಇಲ್ಲಿದೆ, ಇದನ್ನೆಲ್ಲ ಇದು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ, ತೋರಿಸ್ತೀನಿ ರೀ. ಈ ಗಿಡ ಇದೆಯಲ್ಲ, ಬಿಸಿಲಿಗೆ ನೀಟಾಗಿ ಕ್ಯಾಮ್ರಾ ಕಾಣಿಸ್ತಾ ಇಲ್ಲ ನೋಡಿ, ಇಲ್ಲಿದೆಯಲ್ಲ ಈ ಸೊಪ್ಪು ಚೆನ್ನಾಗಿ ತಿಂತವೆ. ಅದಕ್ಕೆ ಇದನ್ನೆಲ್ಲ ಇವಾಗ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಒಂದು ಡಬ್ಬು ಸೊಪ್ಪನ್ನ ಕಿತ್ಬಿಟ್ಟು ಇಟ್ಟಿದ್ದೀನಿ. ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು. ದಯವಿಟ್ಟು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.